ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಬಗ್ಗೆ ನಾನು ಮಾತಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಋಷಭ ರಾಶಿ, ಯಾರು ಋಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಡ್ತಾರೋ ಅವ್ರದ್ದು ಜನ್ಮವೃತ್ತಾಂತ, ಈ ಜನ್ಮದಲ್ಲಿ ಅವ್ರಿಗಿರತಕ್ಕಂಥ ನಡೆ ನುಡಿ ಆಚಾರ ಸಂಸ್ಕಾರಗಳು, ಅವ್ರು ಮಾಡತಕ್ಕಂಥ ಉದ್ಯೋಗ ಮತ್ತು ಅವರು ಅನುಭವಿಸತಕ್ಕಂಥ ಕಾಯಿಲೆಗಳನ್ನ, ಈ ಜನ್ಮದಲ್ಲಿ ಬರತಕ್ಕಂಥ ಕಂಟಕಾದಿ ದೋಷಗಳು, ಕಂಟಕಗಳು ಯಾವ್ಯಾವ ಏಜಲ್ಲಿ ಏನೇನು ಕಂಟಕಗಳು ಬರ್ಬೋದು ಅನ್ನೋ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವಂಥ ಈ ಒಂದು ಕಾರ್ಯಕ್ರಮ. ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ ಒಂದು ನಕ್ಷತ್ರ. ವೃಷಭ ರಾಶಿಯಲ್ಲಿ ರೋಹಿಣಿ, ಮೃಗಶಿರ ಎಲ್ಲ ಬರ್ತದೆ. ಈ ರೋಹಿಣಿ ನಕ್ಷತ್ರ ಒಂದನೇ ಪಾದ ವೃಷಭ ರಾಶಿಯಲ್ಲಿ ಹುಡ್ತಾರೆ ಕೆಲವರು. ಯಾತಕ್ಕೆ ರೋಹಿಣಿ ನಕ್ಷತ್ರ ಒಂದನೇ ಪಾದದಲ್ಲಿ ಅದು ವೃಷಭ ರಾಶಿ ಅನ್ನೋ ಒಂದು ಮನೆ ಒಳಗೆ ಹಾಕ್ಕೊಡ್ತೀವಿ? ಈಗ ವೃಷಭ ರಾಶಿ ಅನ್ನೋದು ಒಂದು ವಾಸ್ತು ಅಥವಾ ಒಂದು ರೂಮು ಅಂತ ತಗೊಳ್ಳೋಣ, ಒಂದು ಮನೆ ಅಂತ ತಗೊಳ್ಳೋಣ, ಅಥವಾ ಒಂದು ಏರಿಯಾ, ಒಂದು ಊರು ಅಂತ ತಗೊಳ್ಳೋಣ. ಆ ಊರಿನಲ್ಲಿ ಪಾಪ್ಯುಲೇಷನ್ಸು, ಜನಸಂಖ್ಯೆ ಅವರಂದರೆ ರೋಹಿಣಿ ನಕ್ಷತ್ರ ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ ಮೃಗಶಿರ ನಕ್ಷತ್ರದವರು 1, 2 ಹುಡ್ತಾರೆ. ನಾವೀಗ ಮೃಗಶಿರ ಮಾತಾಡೋದು ಬೇಡ. ರೋಹಿಣಿ ನಕ್ಷತ್ರ ಒಂದನೇ ಪಾದ ಯಾತಕ್ಕೆ ಈ ವೃಷಭ ರಾಶಿ ಅನ್ನೋ ಏರಿಯಾದಲ್ಲಿ, ಮನೆಯಲ್ಲಿ, ಊರಲ್ಲಿ, ಆ ಲೇಔಟಲ್ಲಿ, ಆ ವಾಸ್ತುಲಿ ಯಾಕೆ ಕೊಡ್ತಾರೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ಯಾರು ನದಿ ದಡದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ, ಅದು ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು, ಬ್ರಾಹ್ಮಣನಾಗಿ ಹುಟ್ಟಿ ಅದೇ ಆ ಜ್ಞಾನವಂತನಾಗಿ, ಆಚಾರವಂತನಾಗಿ, ಸುಸಂಸ್ಕೃತನಾಗಿ ವೇದಶಾಸ್ತ್ರ ಉಪನಿಷತ್ತುಗಳನ್ನು ಓದಿ ತಿಳ್ಕೊಂಡಂಥ ವ್ಯಕ್ತಿ ಕಳ್ತನ ಮಾಡೋದು, ಹೀನ ಕೃತ್ಯಗಳನ್ನು ಮಾಡೋದು, ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡೋದು, ಪರಸ್ತ್ರೀ ಸಂಬಂಧಗಳ ಜೊತೆ ಜೀವನ ಕಳೆಯುವಂಥ ಒಂದು ನಡತೆಯನ್ನು ಹೊಂದಿ ಕಾಲಕ್ರಮೇಣ ಅವನೇನು ಮಾಡ್ತಾನೆ, ಬದುಕಿ ಬಾಳಿ ಕಳ್ತನ, ಸುಳ್ಳು, ಮೋಸ, ವಂಚನೆ, ಪರಸ್ತ್ರೀ ಸಂಬಂಧ ಎಲ್ಲ ಮಾಡಿ ಸತ್ತೋಗ್ತಾನೆ. ಇಂಥ ಆತ್ಮ ಕದರ್ಭ ಅನ್ನೋ ನರಕದಲ್ಲಿ ಸಾವಿರಾರು ವರ್ಷ ಬಾಳಿ ಬದುಕಿ ಹುಂಜ ಅಂತ ಒಂದು ಪ್ರಾಣಿನಲ್ಲಿ ಮತ್ತೆ ಹುಡ್ತಾನೆ. ಹುಂಜ ಅನ್ನೋ ಪ್ರಾಣಿ ಹುಟ್ಟಿ ಅದರಲ್ಲೂ ಹುಂಜದ ಹಲವಾರು ವರ್ಷಗಳ ಬಾಳಿ ಬದುಕಿ ಮತ್ತೆ ಮಾನವನಾಗಿ ಹುಡ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಅವ್ರಿಗೆ ಪಾಂಡು ರೋಗದಲ್ಲಿ ನರಳುವಂಥ ಒಂದು ಜನ್ಮ ಬರ್ತದೆ. ಗಂಡು ಸಂತಾನ ಆಗೋದಿಲ್ಲ. ರೋಹಿಣಿ ನಕ್ಷತ್ರ ಒಂದನೇ ಪಾದ. ಈ ಪಾದಲ್ಲಿ ಹುಡ್ದಂಥವ್ರಿಗೆ ಹೆಣ್ಣು ಮಕ್ಕಳೇನಾದ್ರು ಹುಟ್ಟಿದರೆ ಅವರು ವೈಶ್ಯವಾಟಿಕೆ ಮಾಡುವಂಥ ಸಂದರ್ಭಕ್ಕೆ ಹೋಗ್ತಾರೆ. ಯಾಕೆಂದರೆ ಪೂರ್ವ ಜನ್ಮದಲ್ಲಿ ಪರಸ್ತ್ರೀ ಸಂಬಂಧ ಮಾಡಿದಂಥವ್ರು, ಹೆಣ್ಣಾದರೆ ಪರಪುರುಷನ ಸಂಬಂಧ. ಈ ರೋಹಿಣಿ ನಕ್ಷತ್ರ ಅಂತಂದರೆ ಈ ಬಂಡಿ ರೂಪದಲ್ಲಿ, ಬಂಡಿ ನೋಡಿದಿಲ್ಲ, ಬಂಡಿ ಅಂದರೆ ಚಕ್ರ, ಆ ಬಂಡಿ ರೂಪದಲ್ಲಿ 5 ನಕ್ಷತ್ರಗಳ ಒಂದು ಸೇರುವಂಥ ನಕ್ಷತ್ರದ್ದು, ಪಂಚಪುಂಜಗಳ ಆಕಾರದಲ್ಲಿರತಕ್ಕಂಥ ನಕ್ಷತ್ರ ಈ ರೋಹಿಣಿ ನಕ್ಷತ್ರ. ಈ ರೋಹಿಣಿ ನಕ್ಷತ್ರದಲ್ಲಿ ಈ ಒಂದು ಕರ್ಮ ಅನುಭವಿಸಿ ಯಾರು ಸರಿ ನದಿ ದಡದಲ್ಲಿ ಬ್ರಾಹ್ಮಣ ಸಂಸ್ಕೃತಿನಲ್ಲಿ ಬೆಳೆದು ಕಳತನ, ಹೀನಕೃತ್ಯ, ಪರಸ್ತ್ರೀ ಸಂಬಂಧ ಅಥವಾ ಪರಪುರುಷ ಸಂಬಂಧ ಮಾಡಿ ಅವರು ಹುಂಜನಾಗಿ ಹುಟ್ಟಿ ಈಗ ಮತ್ತೆ ಮಾನವನಾಗಿ ಹುಡ್ತಾರೆ. ಇದು ರೋಹಿಣಿ ನಕ್ಷತ್ರ ಒಂದನೇ ಪಾದದ ಪೂರ್ವಜನ್ಮದ ಸಿದ್ಧಾಂತ. ಇದು ಸ್ಟಾರ್ಟ್ ಆಗುವಂಥದ್ದು. ಈ ಜನ್ಮದಲ್ಲಿ ಯಾರು ಒಳ್ಳೆಯ ಜ್ಞಾನಿಯಾಗಿ, ಇಲ್ಲಿ ಬ್ರಾಹ್ಮಣ ಅಂದರೆ ಜಾತಿ ಅಲ್ಲ, ವರ್ಣ ಅಂದರೆ, ವರ್ಣ ಅಂದ್ರೇನು, ಯಾವ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಆಚಾರ ವಿಚಾರ ಅಲ್ಲಿ ಒಳ್ಳೆ ನಡೆದೆ ನುಡಿ, ಜ್ಞಾನಿಗಳಾಗಿ ಸುಸಂಸ್ಕೃತವಾಗಿ ಹುಟ್ಟು ಎಲ್ಲ ಜ್ಞಾನವನ್ನು ತಿಳ್ಕೊಂಡಂಥವ್ರಿಗೆ ಬ್ರಾಹ್ಮಣ ಅಂತಾರೆ. ಅಂಥಸ್ರಿಗೆ ಬ್ರಾಹ್ಮಣಿ ಅಂತಾರೆ. ಇವರು ಮಾಡುವಾದೆಲ್ಲ ಕೆಟ್ಟ ಕೆಲಸ ಮಾಡಿ ಕಳ್ತನ ಮಾಡೋದು. ಕೆಲವು ಹೆಣ್ಮಕ್ಳು ಕಳ್ತನ ಮಾಡ್ತಾರೆ, ಮದುವೆ ಮನೆಗೂ ಕದಿಯೋದು, ಮನೆಗಳು ಕತ್ಕೊಂಬರೋದು, ಇದೆಲ್ಲ ಹೀನಕೃತ್ಯಗಳು. ಚಾಡಿ ಹೇಳೋದು, ಇನ್ನೊಬ್ಬರ ಮನೆ ಹಾಳು ಮಾಡೋದು ಹೀನಕೃತ್ಯ ಹೆಣ್ಮಕ್ಳು. ಮತ್ತು ಪರಪುರುಷನ ಸಂಬಂಧ ಇಟ್ಕೊಂಡಿರ್ತಾರೆ. ಇದೇ ಥರ ಗಂಡು ಹುಡುಗರು ಕಳ್ತನ ಮಾಡೋದು, ಹೀನಕೃತ್ಯ, ಕುಡಿಯೋದು, ಸೇದೋದು, ರೌಡಿಸಮ್ ಮಾಡೋದು, ಪರಸ್ತ್ರೀ ಸಂಬಂಧ ಈ ಥರದವರೆಲ್ಲ ರೋಹಿಣಿ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸ್ತಾರೆ ಅಂತ ಹೇಳ್ತಾರೆ.
ಕೊನೆಗೆ ಅವರುಟ್ಟು ಹುಂಜ ಅನ್ನೋ ಒಂದು ಪ್ರಾಣಿಗೆ ಹೋಗಿ ಸಾವಿರಾರು ವರ್ಷ ಕಧರ್ಮ ಅನ್ನೋ ನರಕದಲ್ಲಿ ವಾಸ ಮಾಡಿ ಈಗ ಮತ್ತೆ ಹುಡ್ತಾ ಇರ್ತಾರೆ ಅಂಥೇಳಿ ಪಾರ್ವತಿಗೆ ಶಿವ ರೋಹಿಣಿ ನಕ್ಷತ್ರದ ಒಂದು ಚರಿತ್ರೆಯನ್ನು ಹೇಳ್ತಾರೆ. ಈ ರೋಹಿಣಿ ನಕ್ಷತ್ರ 1ನೇ ಪಾದ ವೃಷಭ ರಾಶಿಯಲ್ಲಿ ಯಾಕೆ ಕೊಡ್ತಾರೆ ಅಂತಂದರೆ, ಶುಕ್ರ ಅಧಿಪತಿ ಮನೆಗೆ, ವೃಷಭ ರಾಶಿಗೆ. ಶುಕ್ರ ಸ್ತ್ರೀ ಗ್ರಹ. ಇಲ್ಲಿ ಚೋರ ಕೃತ್ಯ ಮಾಡೋ ಬುದ್ಧಿ ಬೈ ಬ್ಲಡ್ಡೆಲ್ಲ ಬಂದುಬಿಟ್ಟಿರ್ತದೆ ಇವರಿಗೆ. ನಿಷ್ಠುರವಾದಿಗಳು, ಚೋರ ಕೃತ್ಯ, ಕದ್ಬಿಟ್ಟು ನಾ ಕದ್ದೇ ಇಲ್ಲ ಅಂತಾರೆ, ಆಣೆ ಇಡ್ತಾರೆ, ಮೋಸ ಮಾಡ್ತಾರೆ, ಕಪಟಿಗಳು, ಈ ಥರದ್ದೆಲ್ಲ ಬೈ ಬರ್ತೆ ಇವರಿಗೆ ಬಂದುಬಿಟ್ಟಿರ್ತದೆ. ತುಂಬ ನಿಷ್ಠುರವಾದಿಗಳು, ಹೆಣ್ಣಾಗಲಿ ಗಂಡಾಗಲಿ. ಈ ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಒಂದು ವಿಶೇಷತೆ ಏನಂತಂದರೆ, ಸುಳ್ಳ ನಂಬಬೇಕು, ಆ ರೀತಿ ಮಾತಾಡ್ತಾರೆ. ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ ಅಂತಾರಲ್ಲ ಹಾಗೆ. ಹೆಣ್ಣಾಗಲಿ ಗಂಡಾಗಲಿ ಅವರು ಮೋಸ ಮಾಡೋದಲ್ಲಿ ಎಕ್ಸ್ಪರ್ಟು. ಕದ್ದೆ ಇಲ್ಲ, ಚಿಕ್ಕ ವಯಸ್ಸಿನಾದ್ರು ಕದ್ದಿರ್ತಾರೆ, ಯೌವನಾವಸ್ಥೆಯಲ್ಲಾದರೂ ಕದ್ದಿರ್ತಾರೆ, ಬದುಕು ಪೂರ್ತಿ ಅವರು ವಯಸ್ಸಾಗೋವರೆಗೂ ಅದು ಇದು ಕದಿಯೋದೇ ಕೆಲಸ ಅವರಿಗೆ. ತಿನ್ನೋದು, ಕದಿಯೋದು, ಕತ್ಕೊಂಡೋಗಿ ಅವ್ರಿಗೆ ಕೊಡೋದು, ಮಾರ್ಕೊಳ್ಳೋದು ಮಾಡ್ತಿರ್ತಾರೆ. ಈ ಥರ ಒಂದು ನಡೆನುಳಕ್ಕೆ ಈ ಬೈ ಬ್ಲಡ್ಡೆಲ್ಲ ಬಂದಿರುತ್ತೆ ರೋಹಿಣಿ ನಕ್ಷತ್ರ 1ನೇ ಪಾದ ವೃಷಭ ರಾಶಿ ಹುಟ್ಟಂಥವ್ರಿಗೆ. ಈ ರೋಹಿಣಿ ನಕ್ಷತ್ರ 1ನೇ ಪಾದ ಮೇಷಾಂಶ ಆಗಿರೋದ್ರಿಂದ, ಶುಕ್ರ ಅಧಿಪತಿ ಆಗಿರೋದ್ರಿಂದ, ನಾನು ಆಗಲೇ ಹೇಳಿದೆ, ಕಳ್ತನ, ಮೋಸ, ಕಪಟ, ನೀಚ ಬುದ್ಧಿ, ವ್ಯವಹಾರದಲ್ಲೆಲ್ಲ ಬರೀ ಮೋಸ, ಭಾಳ ಧೈರ್ಯವಂತರು, ಸಾಹಸಗಳು, ಏನು ಬೇಕಾದ್ರೂ ಮಾಡ್ತಾರೆ, ಏನು ಬೇಕಾದ್ರೂ ಸಾಧಿಸ್ತೀನಿ ಅಂತಾರೆ, ಮಾಡೋದೆಲ್ಲ ಕೆಟ್ಟ ಅವ್ಯವಹಾರ, ತುಂಬ ಬೇಗ ಕೋಪ ಮಾಡ್ಕೊಂಬಿಡ್ತಾರೆ, ತನ್ನಿಂದ ತಾನೇ ಎಲ್ಲ ದರಿದ್ರ ತಂದ್ಕೊಳ್ಳುವಂಥ ನಕ್ಷತ್ರ. ಮೇಷರಾಶಿನಲ್ಲೂ ನಾನು ಕೆಲವು ವಿಚಾರಗಳು ಹೇಳಿದ್ದೆ, ಕೆಲವು ಗುಣ ಇದರಲ್ಲೂ ಬರ್ತಿದೆ. ವೃಷಭ ರಾಶಿನಲ್ಲೂ ಕೂಡ ಶುಕ್ರ ಅಧಿಪತಿ ಆಗಿರೋದ್ರಿಂದ ಇವರಿಗೆ ಎಲ್ಲ ಥರನೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ನಂಬಿಸಿ ಮೋಸ ಮಾಡೋವಂಥವ್ರು ಇರ್ತಾರೆ. ಗೊತ್ತೇ ಆಗಲ್ಲ ಅವ್ರು ಯಾವಾಗ ಕದ್ದುಬಿಟ್ರು ಅಂತ, ಜೊತೆಲಿದ್ದೇ ಎಲ್ಲ ಕದ್ದುಬಿಡ್ತಾರೆ. ಕಳ್ಳ ಮನೇಲಿದ್ದು ಕೂಡ ಯಾರು ಅಂತ ಗೊತ್ತಾಗೋದಿಲ್ಲ, ಆ ಲೆವೆಲಲ್ಲಿ ಇರ್ತದೆ. ಯಾಕೆಂದರೆ ಇದು ಡಿಆಕ್ಸಿರೈಬೋನ್ಯೂಕ್ಲಿಸ್ ಕ್ರೋಮೋಸೋಮ್ಸಲ್ಲಿ ಇರುವಂಥದ್ದು, ಇದು ಬೈ ಬ್ಲಡ್ಡು ಬಂದಿರುವಂಥದ್ದು. ಈ ನಕ್ಷತ್ರ ದೋಷನೇ ಹಾಗೆ. ಇವ್ರು ಯಾವ ರೀತಿಯಲ್ಲಿ ನಾವು ಮನೇಲೇ ಮಗ ಕಳ್ತನ ಮಾಡ್ತಾನೆ. ರೋಹಿಣಿ ನಕ್ಷತ್ರ 1ನೇ ಪಾದ ಇದೆ. ರೋಹಿಣಿ ನಕ್ಷತ್ರ 1ನೇ ಪಾದ ಹೆಣ್ಣುಮಗಳು, ಬರೀ ಕಳ್ತಾನೇ. ಅಪ್ಪ ಅಮ್ಮನ ಮೋಸ, ಮನೆಯಲ್ಲೆಲ್ಲ ಒಂಥರ ಇರೋದು, ಹೊರಗಡೆ ಎಲ್ಲ ಮೋಸ ಮಾಡೋದು, ಮತ್ತು ಹೊರಗಡೆ ಒಂಥರ ಇರೋದು, ಮನೇಲೇ ಒಂಥರ ಹೇಳಿ ಬದುಕೋದು, ಈ ಥರ ದ್ವಿಸ್ವಭಾವ ಗುಣ ಹೊಂದಿರತಕ್ಕಂಥ ನಕ್ಷತ್ರ ಇದು. ಇವರಿಗೆ ಯಾವ ರೀತಿ ಉದ್ಯೋಗ ಮಾಡ್ಬೋದು? ರೋಹಿಣಿ ನಕ್ಷತ್ರ 1ನೇ ಪಾದ ಇದು ಭೀಮ ಹುಟ್ಟಿದಂಥ ಒಂದು ನಕ್ಷತ್ರ ಅಂತ ಕರೀತಾರೆ. ಅದು ಭೀಮನ ಥರ ದೇಹ, ಹೆಣ್ಣಾಗಲಿ ಗಂಡಾಗಲಿ ಭಾಳ ಶೂರರು, ಸಾಹಸಿಗಳಾಗಿರ್ತಾರೆ. ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಭೀಮ ಹುಟ್ಟಿದ್ದು. ಈ ರಾಶಿಯಲ್ಲಿ ಹುಟ್ಟಿದಂಥವ್ರು, ವೃಷಭ ರಾಶಿ ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದಂಥವ್ರಿಗೆ ಮುಖದಲ್ಲಿ ಭಾಳಷ್ಟು ತೊಂದರೆಗಳು ಬರ್ತದೆ. ಮುಖಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಬಾಯಿ, ನಾಲಿಗೆಗೆ ಭಾಳಷ್ಟು ತೊಂದರೆಗಳಿರ್ತದೆ. ಶೀತದ ಗೆಡ್ಡೆ ಅಂದರೆ ಟಾನ್ಸಿಲ್ಸ್ ಅಂತಾರಲ್ಲ, ಆ ಥರದ್ದು. ಕತ್ತು ಮತ್ತು ಕತ್ತಿನ ಮೂಳೆಗಳಲ್ಲಿ ಸರ್ವೈಕಲ್ ಸ್ಪಾಂಡಲೈಟಿಸ್, ಕತ್ತಿಗೆ ಸಂಬಂಧಪಟ್ಟಂಥ ದೋಷಗಳು ಈ ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಲೈಫ್ ಲಾಂಗ್ ಕೆಲವು ರೋಗಗಳು ಬರ್ತಾ ಇರ್ತದೆ. ಇದು ಕಟ್ಟಿಟ್ಟ ಬುತ್ತಿ ಅಂತ. ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಯಾರು ಹುಟ್ಟಿತೋ ಕೆಲವರಿಗೆ ಕಾಮಾಲೆ ರೋಗ, ಜಾಂಡೀಸ್, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಪ್ಯಾರಾಲಿಸಿಸ್, ಲಕ್ವಾ, ಬ್ಲಡ್ ಕ್ಯಾನ್ಸರ್ ಬರೋ ಚಾನ್ಸಸ್ ಉಂಟು. ಇದನ್ನು ಹೆಂಗೆ ಹೇಳಬೇಕು ಅಂತಂದರೆ, ಆಯಾ ವಯಸ್ಸಿನಲ್ಲಿ ಕಂಟಕಗಳು ಅಂತ ಬರ್ತದೆ. ಆ ದಶಾಭುಕ್ತಿಗಳನ್ನು ನೋಡಿ ಬ್ಲಡ್ ಕ್ಯಾನ್ಸರ್ ಯಾವ ಏಜಲ್ಲಿ ಬರ್ಬೋದು, ಲಕ್ವಾ ಯಾವಾಗ ಬರ್ಬೋದು, ಡಯಾಲಿಸಿಸ್, ಕಿಡ್ನಿ ಡಯಾಲಿಸಿಸ್ ಆಗೋ ಸಂಬಂಧ ಬರ್ತದೆ, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರ್ತದೆ. ಇವೆಲ್ಲ ಕಂಟಕಗಳನ್ನು ತರುವಂಥ ರೋಗಗಳು, ಮಾರಕ ರೋಗಗಳು, ಪ್ರಾರಬ್ಧ ರೋಗಗಳು ಅಂತ ಕರೀತಾರೆ ಗಂಡಸರಿಗೆ. ರೋಹಿಣಿ ನಕ್ಷತ್ರ 1ನೇ ಪಾದ ಹೆಂಗಸಿದ್ರೆ ಅವರಿಗೆ ಸ್ತ್ರೀ ಸಂಬಂಧಪಟ್ಟಂಥ ಋತುಚಕ್ರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಕೂಡ, ಆಗಾಗ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ತದೆ. ಇವರಿಗೆ ಯಾವುದೋ ಒಂದು ಏಜಲ್ಲಿ ಗರ್ಭಕೋಶವನ್ನು ತೆಗೆದುಹಾಕುವಂಥದ್ದು, ಆಪ್ರೇಷನ್ ಮಾಡಿ ತೆಗೆದುಹಾಕುವಂಥ ಒಂದು ಕಂಟಕಗಳು ಕೂಡ ರೋಹಿಣಿ ನಕ್ಷತ್ರ 1ನೇ ಪಾದಕ್ಕೆ ಬರೋ ಚಾನ್ಸಸ್ ಉಂಟು. ಇದನ್ನು ಆಯಾ ಏಜಲ್ಲಿ ದಶಾಭುಕ್ತಿಯಲ್ಲಿ ನೋಡಿ ತಿಳ್ಕೊಳ್ಬೇಕು. ನಿಮ್ಮ ಜ್ಯೋತಿಷ್ಯರ ಹತ್ರ ಭೇಟಿ ಮಾಡಿ ಈ ಯಾವ ಏಜಲ್ಲಿ ಎಂತೆಂಥ ಕಾಯಿಲೆಗಳು ಬರುತ್ತೆ ಆಯಾ ಗ್ರಹಗಳ ಸಂಯೋಗದಿಂದ. ಈಗ ರೋಹಿಣಿ ನಕ್ಷತ್ರದಲ್ಲಿ ಶನಿ ಇದ್ದಾಗ ಹೇಗೆ ಬರ್ತಾನೆ, ಬುಧ ಇದ್ದಾಗ, ಕೇತು ಇದ್ದಾಗ, ರಾಹು ಇದ್ದಾಗ ಅನ್ನೋದನ್ನು ನೀವು ನೋಡಿ ತಿಳ್ಕೊಳ್ಬೇಕು. ಇಲ್ಲಿ ಒಂದು ವಿಶೇಷ ಏನಂತಪ್ಪ ಅಂದರೆ, ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಯಾರಾದರೂ ರೋಹಿಣಿ ನಕ್ಷತ್ರ 1, 2, 3, 4 ರೋಹಿಣಿ ನಕ್ಷತ್ರದಲ್ಲಿ ಋತುವತಿಯಾದಂಥ ಹೆಣ್ಮಕ್ಳು ಭಾಳ
ಗಂಡನ ಮೇಲೆ ಪ್ರೀತಿ ಭಕ್ತಿ ಇರ್ತದೆ, ಭಾಳ ಸದ್ಗುಣಿ. ರೋಹಿಣಿ ನಕ್ಷತ್ರದಲ್ಲಿ ಮೈ ನೆರೆದಂಥ ಅಂದರೆ ಋತುವತಿಯಾದಂಥ ಹೆಣ್ಣುಮಕ್ಕಳು ಹೋದ ಮನೆಗೆ, ಗಂಡನ ಮನೆಗೆ ಭಾಳ ಅಪಾರವಾದಂಥ ಸಂಪತ್ತನ್ನು ಕೊಡುವಂಥ ಶಕ್ತಿ ರೋಹಿಣಿ ನಕ್ಷತ್ರದಲ್ಲಿದೆ. ಆದ್ದರಿಂದ ರೋಹಿಣಿ ನಕ್ಷತ್ರದಲ್ಲಿ ಹೆಣ್ಣುಮಕ್ಕಳು ಋತುವತಿ ಆದರೆ ಬಹಳ ಒಳ್ಳೆಯದು. ರೋಹಿಣಿ ನಕ್ಷತ್ರದಲ್ಲಿ ಯಾರಿಗಾದ್ರೂ ಕಾಯಿಲೆ ಪ್ರಾರಂಭ ಆದರೆ 7 ದಿನ ತನಕ ಔಷಧಿ ಹಿಡಿಯೋದಿಲ್ಲ ಮೈಗೆ. 7 ದಿನ ಆದಮೇಲೆ ಔಷಧಿ ಹಿಡಿಯುತ್ತೆ, ಆಗ ಗುಣ ಆಗ್ತಾ ಹೋಗ್ತಾರೆ. ಅವಳಿ ಜವಳಿ ಮಕ್ಕಳಿನ ಹುಟ್ಟಿದ ರೋಹಿಣಿ ನಕ್ಷತ್ರದಲ್ಲಿ ಗಂಡು ಮಗು ಇತ್ತು ಅಂದರೆ ತಾಯಿಗೆ ಅನಿಷ್ಟ, ಸೋದರ ಮಾವನಿಗೆ ಅನಿಷ್ಟ. ಹೆಣ್ಮಗು ಏನಾದರೂ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆ ಅಥವಾ ತಂದೆಯ ಸಂಬಂಧಿಕರಿಗೆ ಅನಿಷ್ಟ ಬರುವಂಥ ಸೂಚನೆಗಳಿರ್ತದೆ. ಅದರಿಂದ ರೋಹಿಣಿ ನಕ್ಷತ್ರದಲ್ಲಿ ಹೆಣ್ಮಕ್ಳಿನ ಜನರ ಆಯಿತು ಅಂತಂದರೆ ತಂದೆಗೆ ಅಥವಾ ತಂದೆ ಅಣ್ಣ ತಮ್ಮ ಚಿಕ್ಕಮ್ಮ ಚಿಕ್ಕಪ್ಪದವರು ಈ ಥರದವ್ರಿಗೆ ಆ ಮಗು ಹುಟ್ಟಿದ ಮೇಲೆ ಕೆಲವರಿಗೆ ಪ್ರಾರಬ್ಧ ಅನಿಷ್ಟಗಳಿರ್ತದೆ. ಅವಳಿ ಜೋಳಿ ಮಕ್ಕಳು ಒಂದು ಹೆಣ್ಣು ಒಂದು ಗಂಡ ಆದಾಗ ಅಥವಾ 2 ಗಂಡ ಆದಾಗ ಅಥವಾ 2 ಹೆಣ್ಮಕ್ಳು ಹುಟ್ಟಿದಾಗ ಗಂಡು ಮಗು ಆದರೆ ತಾಯಿಗೆ ಅನಿಷ್ಟ, ಸೋದರ ಮಾವನಿಗೂ ಕೂಡ ತೊಂದರೆ ಬರ್ತದೆ. ಅದರಿಂದ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಾಗ ರೋಹಿಣಿ ನಕ್ಷತ್ರ ಯಾರು ಹೆಣ್ಣಾಗಲಿ ಗಂಡಾಗಲಿ ಮಗು ಹುಟ್ಟಾಗ ಅದಕ್ಕೆ ಶಾಂತಿ ಮಾಡ್ಕೋಬೇಕು. ನಿಮ್ಮ ಪುರೋಹಿತರು ಅಥವಾ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ರೋಹಿಣಿ ನಕ್ಷತ್ರದಲ್ಲಿ ಜನನ ಆದಾಗ ಏನು ಶಾಂತಿ ಮಾಡಬೇಕು ಅಂತ ತಿಳ್ಕೊಳ್ಳಿ. ಆವತ್ತಿನ ಗೋಚಾರ ಆ ದಶಾಭಕ್ತಿ ಪ್ರಯುಕ್ತ. ನಾನು ಆಗಲೇ ಹೇಳಿದೆ, ಈ ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಹುಡ್ತಂಥವ್ರಿಗೆ ಗಂಡು ಸಂತಾನ ಇರೋದಿಲ್ಲ, ಅಕಸ್ಮಾತ್ ಇದ್ದರೂ ಕೂಡ ಸತ್ತೋಗ್ಬೋದು. ಹೆಣ್ಮಕ್ಳು ಹುಡ್ತಾರೆ, ಬೆಳೀತಾ ಬೆಳೀತಾ ವೈಶ್ಯವಾಟಿಕೆ ಮಾಡೋವಂಥ. ಇಲ್ಲಿ ವೈಶ್ಯವಾಟಿಕೆ ಅಂತಂದರೆ ಒಂದು ಅದೇ ವೃತ್ತಿ ಮಾಡೋವಂಥವ್ರು, ಇನ್ನೊಂದು ಈ ಗಂಡನ ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಳ್ಳೋದು, ಆ ಗಂಡನ ಬಿಟ್ಟು ಇನ್ನೊಬ್ಬನ ಮದುವೆ ಮಾಡೋದು, ಗಂಡ ಇದ್ದು ಕೂಡ ಪರಪುರುಷ ಜೊತೆ ಇರುವಂಥ ಸ್ಥಿತಿ ಅಂದರೆ ಅದು ಒಂದು ವೈಶ್ಯವಾಟಿಕೆ ಅಂತ ಶಿವ ಪಾರ್ವತಿಗೆ ಸಂವಾದದಲ್ಲಿ ಹೇಳ್ತಾರೆ, ಸಂಭಾಷಣೆಯಲ್ಲಿ. ಇದಿಷ್ಟು ಕೂಡ ನಮ್ಮ ಒಂದು ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಬರುವಂಥ ಸಂಕ್ಷಿಪ್ತ ಮೇಲ್ನೋಟದ ಒಂದು ಅವರ ನಡೆನುಡಿಗಳು, ಉದ್ಯೋಗ ಮತ್ತು ಅವರ ಜೀವನದಲ್ಲಿ ಬರತಕ್ಕಂಥ ಕೆಲವು ಕಾಯಿಲೆಗಳ ಬಗ್ಗೆ ನಾನು ತಿಳಿಸಿದೆ. ಇದನ್ನೇ ಹೇಳಬೇಕು ಅಂದರೆ ಒಂದು ತಿಂಗಳು ಬೇಕು. ರೋಹಿಣಿ ನಕ್ಷತ್ರ 1ನೇ ಪಾದಲ್ಲೇ ಯಾವ್ಯಾವ ಗ್ರಹ ಸಂಯೋಗ ಆದಾಗ ಏನೇನಾಗುತ್ತೆ, ಉಚ್ಚನಾದಾಗ ನೀಚನಾದಾಗ ಏನೇನಾಗುತ್ತೆ, ಇದನ್ನೆಲ್ಲ ಗಮನಿಸಿ ನಾವು ನೋಡಿದಾಗ ಯಾವ್ಯಾವ ಕಂಟಕಗಳು ಏನೇನು ದೋಷಗಳು ಬರ್ತದೆ ಅಂತ ಹೇಳ್ಬೋದು. ಆದರೆ ಸಮಯದ ಅಭಾವದಿಂದ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಈ ಬಿಸ್ನೆಸ್ ಮಾಡಲಿಕ್ಕೆ ನಾನು ಹೇಳಿದೆ, ಹೋಟ್ಲು ಬಿಸ್ನೆಸ್ ಮಾಡ್ಬೋದು. ರೋಹಿಣಿ ನಕ್ಷತ್ರ 1ನೇ ಪಾದ ಹುಡ್ತವ್ರು ಹೋಟೆಲ್ಲು, ಲಾಡ್ಜಿಂಗ್ ಮಾಡೋದು, ಹಣ್ಣುಗಳ ವ್ಯಾಪಾರ, ಆಮೇಲೆ ಆಟೋಮೊಬೈಲ್ ವ್ಯಾಪಾರ ಮಾಡ್ಬೋದು, ತೈಲ ಎಣ್ಣೆಗೆ ಸಂಬಂಧಪಟ್ಟದ್ದು ಮತ್ತು ಆ್ಯಸಿಡ್ ರಿಲೇಟೆಡ್ಡು ವ್ಯಾಪಾರ ಮಾಡುವಂಥ ಒಂದು ಚಾನ್ಸಸ್ ಉಂಟು. ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಕಡೆ ಹೋಟ್ಲಲ್ಲಿ ಕೆಲಸ ಮಾಡೋದು, ಲಾಡ್ಜ್ಗಳಲ್ಲಿ ಕೆಲಸ ಮಾಡುವಂಥದ್ದು, ಹಣ್ಣುಗಳ ವ್ಯಾಪಾರಿಗಳ ಕೆಳಗೆ ಕೆಲಸ ಮಾಡುವಂಥದ್ದು, ಆಟೋಮೊಬೈಲ್ ಶಾಪಲ್ಲಿ ಅಥವಾ ಆಟೋಮೊಬೈಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೋದು, ತೈಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಆ್ಯಸಿಡ್ ಮಾರಾಟ ಮಾಡುವಂಥದ್ದು, ಹೋಲ್ಸೇಲಾಗಲಿ ರಿಟೇಲಾಗಲಿ ಈ ಥರದಲ್ಲಿ ಕೆಲಸ ಮಾಡೋದ್ರಿಂದ ರೋಹಿಣಿ ನಕ್ಷತ್ರ 1ನೇ ಪಾದಕ್ಕೆ ಭಾಳಷ್ಟು ಲಾಭದಾಯಕ ಅಂತ ನಮ್ಮ ಅನುಭವದ ಮಾತು. ಈ ಒಂದು ರೋಹಿಣಿ ನಕ್ಷತ್ರ 1ನೇ ಪಾದ ಭಾಳಷ್ಟು ಜನ ದುಡುಕಿ ಪಾರ್ಟ್ನರ್ಶಿಪ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಆಗಿ ಬರೋದಿಲ್ಲ. ಪಾರ್ಟ್ನರ್ಶಿಪ್ ಏನಾರು ಮಾಡೋಕ್ಕೋಯ್ತು ಅಂತಂದರೆ ಇಲ್ಲ ಅವರಿಬ್ಬರು ಗಲಾಟೆ ಆಗುತ್ತೆ, ಇಲ್ಲ ಲಾಸ್ ಆಗುತ್ತೆ. ಮೂರನೇ ಒಂದು ಚಾನ್ಸ್ ಏನಂದರೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡಿ ಜಗಳಾಟ, ಕೂಗಾಟ, ಹೊಡೆದಾಟ ಮಾಡಿ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಒಂದು ಸಂದರ್ಭ ಬರುತ್ತೆ. ಆದರೆ ರೋಹಿಣಿ ನಕ್ಷತ್ರ 1ನೇ ಪಾದವರು ಏನಾದ್ರು ಮಾಡಬೇಕಾದ್ರೆ ನೀವು ಆ ದಶಾಭುಕ್ತಿನಲ್ಲಿ ನಂಗೆ ಪಾರ್ಟ್ನರ್ಶಿಪ್ ಆಗಿ ಬರುತ್ತಾ, ಎಷ್ಟು ವರ್ಷ ದಶಾಭುಕ್ತಿ ನಡೀತದೆ, ಅದನ್ನು ಮಾಡ್ಬೋದು ಅಂತ ತಿಳ್ಕೊಳ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ವೀಕ್ಷಕರೇ, ಶಿವ ಪಾರ್ವತಿಗೆ ಹೇಳ್ತಾರೆ ರೋಹಿಣಿ ನಕ್ಷತ್ರ 1ನೇ ಪಾದಕ್ಕೆ ನಾವು 100 ವರ್ಷ ಆಯುಸ್ ಕೊಟ್ಟಿದ್ದಾನಂತೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ರೋಹಿಣಿ ನಕ್ಷತ್ರ 1ನೇ ಪಾದಕ್ಕೆ ಶತಾಯುಷ್ 100 ವರ್ಷ ಆಯುಸ್. ಆದರೆ ಕಂಟಕಗಳನ್ನು ಗೆದ್ದರೆ ಮಾತ್ರ 100 ವರ್ಷ ಆಯುಸ್ಸು ಅಂತ ಹೇಳಿಬಿಟ್ರು. ಯಾಕೆಂದರೆ ನಾನು ಪೂರ್ವ ಜನ್ಮದಲ್ಲಿ ಒಂದು 23ನೇ ವಯಸ್ಸಿನಲ್ಲಿ ಏನೋ ಒಂದು ತೊಂದರೆ ಮಾಡಿದ್ದೆ, ಪರಸ್ತ್ರೀಗೋ ಅಥವಾ ಪರಪುರುಷನಿಗೆ ಏನೋ ಒಂದು ತೊಂದರೆ ಮಾಡಿದ್ದೆ ಅಂದರೆ ಅದು ನಾನೀಗ 23ನೇ ವಯಸ್ಸಿಗೆ ಬಂದಾಗ ಆ ತಿಂಗಳು ಅದೇ ದಿವಸ ನನಗೆ ಕಂಟಕ ರೂಪದಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ. ಅದನ್ನು ಯಾವ ರೀತಿ ಒಂದು ಟೈಮ್ ಸ್ಲ್ಯಾಬ್ ಮಾಡಿದ್ದಾರೆ ಭಗವಂತ ಅಂದರೆ, ರೋಹಿಣಿ ನಕ್ಷತ್ರ 1ನೇ ಪಾದದವರು ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅವರು 4ನೇ ವರ್ಷ 8 ತಿಂಗಳು 2ನೇ ದಿನಕ್ಕೆ ಒಂದು ಕಂಟಕ ಬರುತ್ತೆ ಬಾಲ್ಯಾವಸ್ಥೆಯಲ್ಲಿ.
ರೋಡಿಗೆ ಬಿದ್ಬೋದು, ಅಥವಾ ಯಾವುದೋ ವೆಹಿಕಲ್ ಮೇಲಿಂದ ಬಿದ್ದು ಅಥವಾ ಏನೋ ಒಂದು ಆಗುತ್ತೆ. 4ನೇ ವರ್ಷ 8 ತಿಂಗಳು 2ನೇ ದಿನಕ್ಕೊಂದು ಕಂಟಕ, 12ನೇ ವರ್ಷಕ್ಕೆ ಕಾಲಿಟ್ಟು 3 ತಿಂಗಳಾದ 15ನೇ ದಿನಕ್ಕೊಂದು ಕಂಟಕ, 22 ವರ್ಷ ಆಗಿ 7 ತಿಂಗಳು ತುಂಬಿ 6ನೇ ದಿನಕ್ಕೊಂದು ಕಂಟಕ, 23 ವರ್ಷ ತುಂಬಿ 7 ತಿಂಗಳು 24ನೇ ದಿನಕ್ಕೊಂದು ಕಂಟಕ, 23 ವರ್ಷ 10 ತಿಂಗಳು 24 ದಿನಕ್ಕೊಂದು ಕಂಟಕ. ಅಂದರೆ 23 ವರ್ಷದ 2 ಕಂಟಕಗಳು ಬರ್ತದೆ. 26ನೇ ವಯಸ್ಸಿಗೆ 10 ತಿಂಗಳು ಬಂದು 28ಕ್ಕೆ ಬಂದಾಗ ಏನಾದ್ರು ಒಂದು ಆಕ್ಸಿಡೆಂಟ್ಸು ಅಥವಾ ಇನ್ನೊಂದು ಯಾವುದೋ ಒಂದು ದೊಡ್ಡದು ಬದುಕುಳಿಯುವಂಥ ಒಂದು ದೊಡ್ಡ ಕಂಟಕಗಳು. 43ನೇ ವಯಸ್ಸಿಗೆ 11ನೇ ತಿಂಗಳು 29ನೇ ದಿನಕ್ಕೊಂದು ಕಂಟಕ, 53 ವರ್ಷ ಆಗಿ 1 ತಿಂಗಳು 1 ದಿನಕ್ಕೆ ಒಂದು ಕಂಟಕ, 68 ವರ್ಷ ತುಂಬಿ 10 ತಿಂಗಳು ನಂತರ 5ನೇ ದಿನಕ್ಕೆ ಒಂದು ಕಂಟಕ, 70 ವರ್ಷ ವಯಸ್ಸಾಗಿ 4 ತಿಂಗಳು ತುಂಬಿ 7ನೇ ದಿನಕ್ಕೆ ಒಂದು ಕಂಟಕ, 71 ವರ್ಷ ತುಂಬಿ 4ನೇ ದಿನಕ್ಕೆ 2 ದಿನ ಆದಮೇಲೆ ಒಂದು ಕಂಟಕ, 74 ವರ್ಷ 5 ತಿಂಗಳು 15 ದಿನಕ್ಕೆ ಒಂದು ಕಂಟಕ. ಈ ಕಂಟಕಗಳು ಯಾವುದೇ ರೂಪದಲ್ಲಾದ್ರೂ ಬರ್ಬೋದು. ಜನ್ಮದ ಒಂದು ತಪ್ಪಿಗೆ ಈ ಜನ್ಮದಲ್ಲಿ ಆಯಾ ಏಜಲ್ಲಿ, ಅಂದರೆ ಈ ಏಜಲ್ಲಿ ಅವ್ರು ಜನ್ಮದ ತಪ್ಪು ಮಾಡಿರ್ತಾರೆ, ದೊಡ್ಡ ತಪ್ಪು ಮಾಡಿರ್ತಾರೆ, ಅದು ಈ ಜನ್ಮದಲ್ಲಿ ಅದು ಕಂಟಕ ರೂಪದಲ್ಲಿ ಬರುತ್ತೆ ಅಂತ ಹೇಳೋದು. 74ನೇ ವಯಸ್ಸಿನಲ್ಲಿ ನಾವು ಯಾರಿಗಾದ್ರು ಮೋಸ ಮಾಡಿ ತೊಂದರೆ ಕೊಟ್ಟು ಸಾಯೋ ಥರ ಮಾಡಿ ಅಥವಾ ಏನೋ ದೊಡ್ಡ ದುರಂತ ಮಾಡಿದರೆ ಈ ಜನ್ಮದಲ್ಲಿ 74ನೇ ವಯಸ್ಸು 5 ತಿಂಗಳು ತುಂಬಿದ ಮೇಲೆ 11ನೇ ದಿನಕ್ಕೆ ಒಂದು ಕಂಟಕ, 74ನೇ ವಯಸ್ಸು 5 ತಿಂಗಳು 11ನೇ ದಿನದಲ್ಲಿ ಆ ಜನ್ಮದದ್ದು ಕರೆಕ್ಟಾಗಿ ಈ ಜನ್ಮದಲ್ಲಿ 74 ವರ್ಷ 5 ತಿಂಗಳು 15 ದಿನಕ್ಕೆ ಒಂದು ಕಂಟಕ ಬರುತ್ತೆ. ಇದಕ್ಕೆಲ್ಲ ಆಯಾ ಸಮಯದಲ್ಲಿ ದಶಾಭಕ್ತಿ ನೋಡಿ ಪರಿಹಾರ ಮಾಡಿಕೊಂಡ್ರೆ 100 ಇಯರ್ಸ್ 100 ವರ್ಷ ಬದುಕ್ತಾರೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು? ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಎಳ್ಳಿನಿಂದ ಮಾಡಿದ ಲಿಂಗ ಅಥವಾ ಮಣ್ಣಿನಿಂದ ಮಾಡಿದಂಥ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ, ಅಂದರೆ ಚಿಕ್ಕದಾಗಿ ಎಳ್ಳು ಲಿಂಗ ಅಥವಾ ಶಿವಲಿಂಗನ ಮಾಡಿ 1 ಲಕ್ಷದ ಮಂತ್ರದಿಂದ, ಅಂದರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂಥೇಳಿ 1 ಲಕ್ಷ ಅದಕ್ಕೆ ನಿತ್ಯ 1,000 ಥರ ಜಪ ಮಾಡ್ತಿದ್ರೆ ಈ ಕಂಟಕಗಳಲ್ಲಿ ಪಾರಾಗುವಂಥ ಚಾನ್ಸಸ್ ಉಂಟು. ಲಿಂಗವನ್ನು ಸರ್ವೇ ಸಾಮಾನ್ಯವಾಗಿ ಕಾಡುಗಳಲ್ಲಿ, ಅಂದರೆ ಮರ ಗಿಡಗಳಿರುವಂಥ ಒಂದು ಸ್ಥಳದಲ್ಲಿ ಜಪ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ರೋಹಿಣಿ ನಕ್ಷತ್ರ 1ನೇ ಪಾದವರು ಗಿಡಗಳು ಚೆನ್ನಾಗಿ ನೆಡಬೇಕು. ಕಂಟಕಗಳಿಂದ ಮುಕ್ತರಾಗಬೇಕು ಅಂದರೆ ಗಿಡಗಳನ್ನು ಸಸಿ ನೆಡಬೇಕು, ಬಾವಿಗಳನ್ನು ತೋಡಿಸ್ಬೇಕು. ಯಾವುದಾದ್ರು ಒಂದು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬೋರ್ ಹಾಕ್ಸ್ಕೊಡೋದು, ದೇವಾಲಯಗಳಲ್ಲಿ ಬೋರ್ ಹಾಕ್ಸ್ಕೊಡೋದು, ಈ ಥರವನ್ನು ಮಾಡಬೇಕು. ಈ ರೋಹಿಣಿ ನಕ್ಷತ್ರ 1ನೇ ಪಾದವರು ಮೈದಾನದಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ ಒಳ್ಳೆಯದು. ಮೈದಾನದಲ್ಲಿ ಹೆಚ್ಚೆಚ್ಚಿಗೆ ಕಾಲ ಕಳೆದಷ್ಟು ಇವ್ರಿಗೆ ಬಹಳ ಒಳ್ಳೆಯದು. ಇವರಿಗೆ ವೃಷಭ ರಾಶಿ ಮೈದಾನದಲ್ಲಿ ಒಂದು ವಿಶೇಷತೆ ಇದೆ. ಆದ್ದರಿಂದ ಇವರು ಮೈದಾನದಲ್ಲಿ ಕೂತ್ಕೊಂಡು ಈ ರೋಹಿಣಿ ನಕ್ಷತ್ರ 1ನೇ ಪಾದಕ್ಕೆ ದೇವತೆ ಪ್ರಜಾಪತಿ, ಓಂ ಪ್ರಜಾಪತಿಯೇ ನಮಃ. ಅಧಿದೇವತೆ ಅಗ್ನಿದೇವ, ಓಂ ಅಗ್ನಯೇ ನಮಃ. ಪ್ರತ್ಯಧಿದೇವತೆ ಚಂದ್ರ, ಓಂ ಚಂದ್ರಾಯ ನಮಃ ಅಂತ ಹೇಳಿ ಜಪ ಮಾಡ್ತಿರಬೇಕು. ಮೈದಾನದಲ್ಲಿ ವಾಕಿಂಗ್ ಮಾಡೋದು, ಮೈದಾನದಲ್ಲಿ ಹೆಚ್ಚೆಚ್ಚಿಗೆ ಕಳೆದಷ್ಟು ಇವರಿಗೆ ಆಯುಷ ವೃದ್ಧಿ ಮತ್ತು ಕಂಟಕಗಳು ಕಮ್ಮಿ ಆಗುತ್ತೆ ಅಂತ ಪಾರ್ವತಿಗೆ ಶಿವ ಉಪದೇಶ ಮಾಡ್ತಾರೆ. ಇವು ವೃಷಭ ರಾಶಿಯವರು ಇರೋರು ಕೂಡ ರೋಹಿಣಿ ನಕ್ಷತ್ರ 1ನೇ ಪಾದವರು ಅಗ್ನಿನೂ ಕೂಡ ದೇವತೆ ಆಗೋದ್ರಿಂದ ಬೆಳಗ್ಗೆ ಸಂಜೆ ಅಗ್ನಿಹೋತ್ರಿ ಮಾಡೋದ್ರಿಂದ ಇವರಿಗೆ ಆಯಾ ಜನ್ಮದ ಕಂಟಕಗಳ ದೋಷಗಳು ನಿವಾರಣೆ ಆಗುತ್ತೆ. ಆದ್ದರಿಂದ ಜಪ ಮಾಡ್ತಾರೋ, ಪೂಜೆ ಮಾಡ್ತಾರೋ ಅಥವಾ ಜಾತ್ರೆಗಳು ಮಾಡ್ತಾರೋ ಅಗ್ನಿಹೋತ್ರಿ ಮಾಡಬೇಕು. ರೋಹಿಣಿ ನಕ್ಷತ್ರ 1ನೇ ಪಾದವರು ಅಗ್ನಿ ಯಾವಾಗಲೂ ಮನೆಯಲ್ಲಿ ಬೆಳಗ್ಗೆ ಸಂಜೆ ಸೂರ್ಯ ಉದಯ ಆಗುವಾಗ, ಯಾಕೆಂದರೆ ಪ್ರಜಾಪತಿ ಅಗ್ನಿ ಮತ್ತು ಚಂದ್ರ ದೇವತೆ ಆಗಿರೋದ್ರಿಂದ, ಅಧಿದೇವತೆ ಅಗ್ನಿ ಆಗಿರೋದ್ರಿಂದ, ಪ್ರಧಾನ ದೇವತೆ ಪ್ರಜಾಪತಿ ಆಗೋದ್ರಿಂದ ಬೆಳಗ್ಗೆ ಹೊತ್ತು ಸೂರ್ಯ ಯಸ್ವಾಹ ಸೂರ್ಯಾಯ ಇದನ್ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದನ್ನಮಮ. ಸಂಧ್ಯಾಕಾಲದಲ್ಲಿ ಸಾಯಂಕಾಲ ಹೊತ್ತು ಅಗ್ನಯೇ ಸ್ವಾಹ ಅಗ್ನಯೇ ಇದನ್ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದನ್ನಮಮ ಅನ್ನೋದನ್ನು ಮಾಡ್ತಾಯಿದ್ರೆ ಈ 100 ವರ್ಷದೊಳಗೆ ಬರೋ ಎಲ್ಲ ಥರ ಕಂಟಕಗಳನ್ನು ನಿವಾರಣೆ ಆಗುತ್ತೆ. ಹೆಚ್ಚೆಚ್ಚಿಗೆ ವೃದ್ಧಾಶ್ರಮಕ್ಕೆ ಹೋಗಿ ವೃದ್ಧರಿಗೆ ಸೇವೆ ಮಾಡಬೇಕು, ಅನಾಥ ಮಕ್ಕಳಿಗೆ ಸೇವೆ ಮಾಡಬೇಕು. ವೃಷಭ ರಾಶಿ ರೋಹಿಣಿ ನಕ್ಷತ್ರದವರು ಕೂಡ ಸಾಧ್ಯವಾದಷ್ಟು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಹುಟ್ಟುಹಬ್ಬ ದಿವಸ ಅವರಿಗೆ ವಸ್ತ್ರದಾನ ಮಾಡೋದು, ತಂದೆ ತಾಯಿಗಳಿಗೆ ಹುಟ್ಟುಹಬ್ಬ ದಿವಸ ಏನಾದ್ರು ಒಂದು ಸಿಹಿ ತಿಂಡಿಯನ್ನು ಕೊಡುವಂಥದ್ದು ಮಾಡಬೇಕು. ನಿಮ್ಮ ಹುಟ್ಟುಹಬ್ಬ ದಿವಸ ಪ್ರತಿ ವರ್ಷ ಹುಟ್ಟುಹಬ್ಬ ದಿವಸ ರೋಹಿಣಿ ನಕ್ಷತ್ರ ಬಂದಾಗ ಆ ನಕ್ಷತ್ರದಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಕ್ಷೀರ ಅಂದರೆ ಹಾಲಿನಿಂದ ಪಾದಪೂಜೆ ಮಾಡಬೇಕು. ಹಾಲು ತಗೊಳ್ಳೋದು, ತಂದೆ ತಾಯಿಗಳ ಕೂರಿಸಿ ಅವ್ರಿಗೆ ಪಾದಪೂಜೆ ಮಾಡಿ ನಿಮ್ಮ ನಿಮ್ಮ ತಲೆಯನ್ನು ತಂದೆ ತಾಯಿಗಳ ಪಾದಕ್ಕೆ ಟಚ್ ಮಾಡಿ ಅವರ ಆಶೀರ್ವಾದ ತೊಗೊಂಡ್ರೆ ಕಂಟಕಗಳಿಂದ ದೂರ ಆಗುತ್ತೆ. ಅದರಿಂದ
ಹಾಲು ತಂದು ನಿಮ್ಮ ತಂದೆ ತಾಯಿಗಳಿಗೆ ಪಾತ್ಪೂಜೆ ಮಾಡಿ ಅಪ್ಪ ಅಮ್ಮನಿಗೆ ಸಿಹಿ ಕೊಡಿ, ಎಷ್ಟಾದರೂ ಅಷ್ಟು ಅವ್ರಿಗೊಂದು ತುಂಡು ಬಟ್ಟೆ, ಒಂದು ಖರ್ಚು ಕೊಟ್ಟರಾಯಿತು. ವಸ್ತ್ರದಾನ, ಒಂದು ಶುಕ್ರ, ಈ ರಾಶಿಗೆ ಅಧಿಪತಿ ಶುಕ್ರ ಅಂದರೆ ಸ್ವೀಟು, ಸಿಹಿಯನ್ನು ನಿಮ್ಮ ತಂದೆ ತಾಯಿಗಳು ಕೊಡೋದ್ರಿಂದ ನಿಮ್ಮ 100 ವರ್ಷವರೆಗೂ ಬದುಕಿದ್ರೂ ಕೂಡ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಇರುತ್ತೆ. ನಿಮ್ಮ ತಂದೆ ತಾಯಿನ ಗೋಳಿಕೋಬಾರ್ದು, ತಂದೆ ತಾಯಿಗೆ ಹೀಯಾಳಿಸ್ಬಾರ್ದು, ಸ್ಥಾನಮಾನಕ್ಕೆ ಯಾವುದೇ ರೀತಿ ಧಕ್ಕೆ ತರಬಾರ್ದು, ಹೆಣ್ಣಾಗಲಿ ಗಂಡಾಗಲಿ. ಯಾಕಂದರೆ ಈ ಜಾತಿಯಲ್ಲಿ ಹುಟ್ಟಿದ ಚೋರ, ಕಳ್ಳತನ, ಮೋಸ, ದರೋಡೆ ಈ ಥರದ್ದೆಲ್ಲ ಮಾಡೋ ಅಭ್ಯಾಸ ಇರುವಾಗ ತಂದೆ ತಾಯಿಗಳು ತುಂಬ ಶಾಪ ಆಗ್ತಾರೆ. ಅದರಿಂದ ನನ್ನ ಮಗಳು ಇಂಥವಳು ಜನ್ಮ ಕೊಟ್ಟನಲ್ಲ ಅಂತ ಒಂದು ದುಃಖ ಪಡ್ತಾರೆ. ಈ ಜನ್ಮದಲ್ಲೂ ಕೂಡ ತಂದೆ ತಾಯಿ ಮಾತಾಪಿತೃ ಶಾಪ ಗುರಿ ಆಗಬಾರ್ದು. ಪಿತೃಶಾಪ ಮಾತೃಶಾಪಕ್ಕೆ ಗುರಿ ಆದರೆ ಯಾವ ಜನ್ಮದಲ್ಲೂ ಏಳಿಗೆ ಆಗೋದಿಲ್ಲ. ಆದ್ದರಿಂದ ನೀವೇನು ಮಾಡಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ತಂದೆ ಮನೆ ತಂದವರು, ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು ಕೂಡ ಹೆಣ್ಮಕ್ಳಾಗಿದ್ದರೆ, ರೋಹಿಣಿ ನಕ್ಷತ್ರ 1ನೇ ಪಾದ ಇದ್ದರೆ ಅವ್ರಿಗೂ ಕೂಡ ನಿಮ್ಮ ತಂದೆ ಒಡಹುಟ್ಟವರು, ಅತ್ತೆ ಸೋದರತ್ತೆ ಅಥವಾ ಸೋದರ ಮಾವದಿವ್ರಿಗೆಲ್ಲ ನೀವು ಆಗಾಗ ನಿಮ್ಮ ಮುಟ್ಟದಬಲ್ಲ ಕರೆದವರಿಗೆ ಒಂದು ಸಿಹಿ ಭೋಜನ ಮಾಡುವಂಥದ್ದನ್ನು ಮಾಡಬೇಕು. ಈ ಥರ ಪರಿಹಾರ ಮಾಡ್ಕೊಳ್ಳೋದು ನಾನು ಸುಮ್ಮನೆ ಸಿಂಪಲ್ಲಾಗಿ ಹೇಳಿದ್ದೀನಿ. ನಾನು ದೊಡ್ಡದಾಗಿ ಹೋಮ ಮಾಡಿ ಜಾತ್ರೆ ಮಾಡಿ ಅಂತೆಲ್ಲ. ಯಾವಾಗಲೂ ಶುಕ್ರ ಸ್ತ್ರೀ ಗ್ರಹ, ಶುಕ್ರ ಈ ರಾಶಿಗೆ ಅಧಿಪತಿ, ವೃಷಭ ರಾಶಿಗೆ ಅಧಿಪತಿ ಶುಕ್ರ. ಅದರಿಂದ ನೀವು ಸ್ತ್ರೀ ದೇವತೆಗಳನ್ನ ಯಾವಾಗಲೂ ಆರಾಧನೆ ಮಾಡ್ತಾರೆ. ಹೆಚ್ಚೆಚ್ಚಿಗೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇರೋರು ರೋಹಿಣಿ ನಕ್ಷತ್ರ 1ನೇ ಪಾದ, ತಾಯಿ ಸೇವೆ ಮಾಡಿ, ಹೆಣ್ಣಾಗಲಿ ಗಂಡಾಗಲಿ. ಇದ್ರ ಜೊತೆಗೆ ಲಕ್ಷ್ಮೀ ಮತ್ತು ಪಾರ್ವತಿ, ದುರ್ಗಿ ಈ ಥರ ದೇವತೆಗಳ ಆಗಾಗ ದರ್ಶನ ಮಾಡ್ತಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಥರ ಯಶಸ್ವಿ ಆಗುತ್ತೆ ಅಂತ ನನ್ನದೊಂದು ಸಣ್ಣ ಅನುಭವದ ಮಾತು. ವೀಕ್ಷಕರೇ, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅದರಲ್ಲೂ ಕೂಡ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು ಅಂತ ಫೋನ್ ಮಾಡ್ತಿದ್ರಿ ಮತ್ತು ಕೆಲವು ಪತ್ರಗಳು ಬರೀತಿದ್ರಿ. ಇನ್ಮೇಲೆ ನೀವೇ ಖುದ್ದಾಗಿ www.lakshmisrinivas.in ಅನ್ನೋ ವೆಬ್ಸೈಟಿಗೆ ಅಪಾಯಿಂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು. ನೀವೇ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಮ್ಮನ್ನು ಭೇಟಿ ಮಾಡ್ಬೋದು. ಬರಬೇಕಾದ್ರೆ ನಿಮ್ಮ ಜಾತಕ ಮತ್ತು ಮೆಡಿಕಲ್ ರಿಪೋರ್ಟ್ ಇದ್ದರೆ ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ. ಏನೂ ಇಲ್ಲ ಅಂದರೆ ಹಾಗೆ ಬಂದರೂ ಕೂಡ ನಮ್ಮದೇ ಆದ ರೀತಿಯಲ್ಲಿ ಪರೀಕ್ಷೆ ಮಾಡಿ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ರೋಹಿಣಿ ನಕ್ಷತ್ರ 2ನೇ ಪಾದದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.